ದೇವರಿಗೆ ಮಹಿಮೆ ಉಂಟಾಗಲಿ. ದೇವರು ನಮ್ಮಲ್ಲಿ ಸ್ತುತಿ ಸ್ತೋತ್ರಗಳನ್ನ ಎದುರು ನೋಡುತ್ತಿರುವಂತ ದೇವರು. ಸಂತೋಷದಲ್ಲಿದ್ದಾಗ ಸ್ತೋತ್ರಗಳನ್ನ ಸ್ತುತಿಗಳನ್ನ ನೀನು ನನಗೆ ಸಲ್ಲಿಸುತ್ತಾ ಇದೆಯಾ, ಸ್ತೋತ್ರ ಮಾಡುತ್ತಾ ಇದೆಯಾ. ಆದರೆ ನಿನಗೆ ಕಹಿಯಾದ ಘಟನೆಗಳು ನಿನ್ನ ಜೀವಿತದಲ್ಲಿ ಸಂಭವಿಸಿದಾಗ, ನೀನು ಅಂದುಕೊಳ್ಳದ ಕಾರ್ಯಗಳು ನಿನ್ನ ಜೀವಿತದಲ್ಲಿ ನಡೆಯದೇ ಇದ್ದಾಗ, ಆ ಸಂದರ್ಭದಲ್ಲಿ ನೀನು ನನ್ನನ್ನ ಸ್ತೋತ್ರ ಮಾಡುತ್ತಾ ಇದೆಯಾ, ಸ್ತುತಿಸುತ್ತಾ ಇದೆಯಾ ಎಂಬುದಾಗಿ ಕೂಡ ದೇವರು ಬಹಳ ಗಮನವಿಟ್ಟು ಆ ವಿಷಯದಲ್ಲಿ ನೋಡುವವನಾಗಿದ್ದಾನೆ. ಯೋಬನ ಜೀವಿತದಲ್ಲಿ ನೋಡಿ, ಯೋಬನು ಬಹಳ ಆಗರ್ಭ ಶ್ರೀಮಂತನು, ಬಹಳ ಒಂದು ಒಳ್ಳೆ ಕುಟುಂಬಸ್ಥನು. ಎಲ್ಲಕ್ಕಿಂತಲೂ ಮೇಲಾಗಿ ದೇವರ ಮೇಲೆ ಬಹಳ ಭಯಭಕ್ತಿ ಇಟ್ಟು ದೇವರಿಗಾಗಿ ಜೀವನ ಮಾಡಿ ಬರುತ್ತಿದ್ದಂತ ಒಬ್ಬ ಶ್ರೀಮಂತನು. ಯೋಬನ ಜೀವಿತದಲ್ಲಿ ಒಂದು ದಿವಸ ಎಲ್ಲವೂ ಚೆನ್ನಾಗಿರುತ್ತೆ, ಅನುಕೂಲವಾಗಿರುವಂತಹ ಸಂದರ್ಭದಲ್ಲಿ ದೇವರಿಗೆ ಸ್ತೋತ್ರ ಮಾಡುವುದು, ಅನುದಿನವೂ ದೇವರ ಸನ್ನಿಧಾನದಲ್ಲಿ ಕುಟುಂಬ ಸಮೇತವಾಗಿ ಪ್ರಾರ್ಥನೆ ಮಾಡುವುದು, ಈ ರೀತಿಯಾಗಿದ್ದಾಗ ಯೋಬನ ಜೀವಿತದಲ್ಲಿ ಒಂದು ವಿಷಯ, ಒಂದು ಘಟನೆ ಸಂಭವಿಸುತ್ತೆ. ಅದು ಭಯಂಕರವಾದ ಘಟನೆ. ಆ ಘಟನೆಯಲ್ಲಿ ಸೈತಾನನು, ಅವನ ಒಂದು ನಿರೀಕ್ಷೆ, ಈ ಒಂದು ಕಹಿಯಾದ ಘಟನೆಗಳಲ್ಲಿ, ಈ ಒಂದು ಹೋರಾಟಗಳಲ್ಲಿ, ಇಂಥ ಒಂದು ವೇದನೆಯಲ್ಲಿ ಯೋಬನು ದೇವರನ್ನ ದೂಷಣೆ ಮಾಡುತ್ತಾನೆ, ದೇವರನ್ನ ನೋಡಿ ಗುಣಗುಟ್ಟುತ್ತಾನೆ, ದೇವರಿಗೆ ವಿರುದ್ಧವಾಗಿ ಮಾತುಗಳನ್ನ ಆಡುತ್ತಾನೆಂಬುದಾಗಿ ಅವನು ದೇವರ ಹತ್ರ ಹೇಳ್ತಾನೆ. ಈಗ ನೋಡು, ಯೋಬನು ನಿನ್ನನ್ನ ದೂಷಣೆ ಮಾಡ್ತಾನೆ ಎಂಬುದಾಗಿ ಹೇಳಿ. ಆದರೆ ದೇವರು ಹೇಳ್ತಾರೆ, ನನ್ನ ಮಗ, ನನ್ನನ್ನೇ ನಂಬಿರುವಂತ ಯೋಬನು ನನ್ನನ್ನು ಎಂದಿಗೂ ದೂಷಣೆ ಮಾಡೋದಿಲ್ಲ. ಯೋಬನ ಪುಸ್ತಕ 1ನೇ ಅಧ್ಯಾಯ ನೀವು ಆ ರೀತಿಯಾಗಿ ಓದುವುದೇ ಆದರೆ ಅದರಲ್ಲಿ ಅನೇಕ ವಿಷಯಗಳು ಯೋಬನ ಕುರಿತಾಗಿ 2ನೇ ಅಧ್ಯಾಯಗಳಲ್ಲಿ ನೋಡುವಾಗ ಒಂದು ಯೋಬನ ಸಾಕ್ಷಿಯಾಗಿ, ಯೋಬನಿಗೆ ಸಾಕ್ಷಿಯಾಗಿ ದೇವರಲ್ಲಿ ಮಾತನಾಡುವುದನ್ನು ಗಮನಿಸುತ್ತಾ ಇದ್ದೇವೆ. ಆಗ ಅಂತ ಒಂದು ಕಹಿಯಾದ ಘಟನೆಗಳು ಸಂಭವಿಸಿದಾಗ ಇಲ್ಲಿ ಯೋಬನು ಹೇಳುವಂತ ಅದ್ಭುತವಾದ ಮಾತನ್ನ ನಾವು ಗಮನಿಸುವುದಾದರೆ ಬಹಳ ಒಂದು ಆಶ್ಚರ್ಯಕರವಾಗಿರುತ್ತದೆ. ಯೋಬನ ಪುಸ್ತಕ 1ನೇ ಅಧ್ಯಾಯ 21ನೇ ವಾಕ್ಯವನ್ನ ಗಮನಿಸುವಾಗ, ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನೂ ಇಲ್ಲದವನಾಗಿ ಗತಿಸಿ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹೇಳಿದನು. ಸಂತೋಷದಲ್ಲಿ ಯೋಬನು ರೀತಿಯಾಗಿ ಹೇಳ್ತಾ ಇದ್ದ ಎಂಬುದಾಗಿ ಸೈತಾನನು ಅಲ್ಲಿ ಹೋಗಿ ದೇವರ ಹತ್ರ ಯೋಬನ ಬಗ್ಗೆ ಮಾತನಾಡುತ್ತಾನೆ. ಆ ಯೋಬನ ವಿಷಯದಲ್ಲಿ ದೇವರು ಹೇಳುವಂತದ್ದು, ಏನೇ ಮಾಡು ಯೋಬನು ನನ್ನನ್ನ ಗುಣಗುಟ್ಟೋದಿಲ್ಲ. ಇಲ್ಲಿ ಅದೇ ರೀತಿಯಾಗಿ ಅಂತ ಒಂದು ಸಂಕಷ್ಟದಲ್ಲೂ ಕೂಡ ಯೋಬನು ಹೇಳ್ತಾ ಇದ್ದೇನೆ, ನಾನು ಏನು ಇಲ್ದವನಾಗಿ ಈ ಲೋಕಕ್ಕೆ ಬಂದೆ, ತಾಯಿ ಗರ್ಭದಲ್ಲಿ ಬಂದೆ, ಆದರೆ ಹೋಗುವಾಗ ನಾನು ಏನು ಇಲ್ಲದವನಾಗಿ ನಾನು ಹೋಗ್ತೀನಿ. ಬರುವಾಗಲೂ ಏನು ತೆಗೆದುಕೊಂಡು ಬರಲಿಲ್ಲ, ನಾನು ಹೋಗುವಾಗಲೂ ಏನು ತೆಗೆದುಕೊಂಡು ಹೋಗಲು ಯೋಬನಿಗೆ ಮಾತ್ರವಲ್ಲ, ಯಾವ ಮನುಷ್ಯರಿಗೂ ಕೂಡ ಸಾಧ್ಯವಿಲ್ಲ. ಆದರೆ ಯೋಬನು ದೇವರ ಮೇಲೆ ಇಟ್ಟಂತ ಒಂದು ನಂಬಿಕೆಯನ್ನ ನಾವಿಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಅದು ಸಾಧಾರಣವಾದ ನಂಬಿಕೆ ಅಲ್ಲ, ಬಹಳ ಒಂದು ದೃಢವಾಗಿರುವಂತ ಒಂದು ನಂಬಿಕೆ, ಸೈತಾನನು ಲಜ್ಜೆಗೆಟ್ಟು ಓಡುವಂತ ಒಂದು ನಂಬಿಕೆ. ಇದಕ್ಕೆ ಕಾರಣ ದೇವರನ್ನ ಯಾವಾಗಲೂ ಸ್ತೋತ್ರ ಮಾಡುತ್ತಾ ಇರುವುದೇ. ಯಾವಾಗಲೂ ದೇವರಿಗೆ ನಾವು ಸ್ತೋತ್ರ ಮಾಡುತ್ತಾ ಇರುವಾಗ, ಸ್ತುತಿಸುತ್ತಿರುವಾಗ ನಾವು ಸಂತೋಷದಲ್ಲೂ ದೇವರನ್ನ ಸ್ತುತಿಸಬೇಕು, ನಾವು ಹೋರಾಟದಲ್ಲೂ ದೇವರನ್ನ ಸ್ತುತಿಸಬೇಕು. ದಾವೀದನು ಇಲ್ಲಿ ಕೀರ್ತನೆಗಳು 34ರಲ್ಲಿ 1ನೇ ವಾಕ್ಯ ನೋಡ್ತಾ ಇದ್ದೀವಿ. ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಿಯಲ್ಲಿ ಇರುವುದು. ನಮ್ಮ ಬಾಯಿಯಲ್ಲಿ ಯಾವಾಗಲೂ ದೂಷಣೆ ಮಾತುಗಳಾಗಲಿ, ಕೆಟ್ಟ ಮಾತುಗಳಾಗಲಿ, ಕೋಪದ ಮಾತುಗಳಾಗಲಿ ನಮ್ಮ ಬಾಯಿಯಲ್ಲಿ ಇರದೆ ಯಾವಾಗಲೂ ದೇವರನ್ನ ಸ್ತುತಿಸುವ ಪದಗಳಿಂದ, ಸ್ತೋತ್ರಗಳಿಂದ ನಾವು ದೇವರಿಗೆ ಆ ರೀತಿಯಾಗಿ ನಾವು ಜೀವಿಸುವಾಗ ದೇವರು
ಅಂತ ಒಂದು ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ಆತನು ವಾಸ ಮಾಡಿ ನಮ್ಮ ಎಲ್ಲಾ ಕಾರ್ಯಗಳಿಂದ ನಮಗೆ ಜಯವನ್ನು ಕೊಟ್ಟು ಮುಂದೆ ನಡೆಸುವ ದೇವರಾಗಿದ್ದಾನೆ. ದೇವರಿಗೆ ಮಹಿಮೆ ಉಂಟಾಗಲಿ. ಆಮೆನ್.